ನಮಸ್ತೆ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಪ್ರಗತಿ ಶೆಟ್ಟಿ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ಕಾಲುವಾಗಿ ಇಷ್ಟು ದಿನವಾದ್ರೂ ಕೂಡ ಚೆನ್ನಮ್ಮ ಅವರ ವಿಚಾರ ಅಂದ್ರೆ ಸಾಕು, ಜನರ ಕಿವಿ ಒಂದು ಸಲ ಚುರುಕಾಗತ್ತೆ. ಅವ್ರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ, ಅವ್ರ ವಿಚಾರಗಳೇನು, ಗೊತ್ತಿಲ್ಲದೆ ಇರೋರು ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಅನ್ನುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಜೊತೆಗೆ ಅವರ ಒಂದು ಇಹಲೋಕವನ್ನೇ ತ್ಯಜಿಸಿದ ದಿನವೂ ಕೂಡ ಬೆಂಗಳೂರಿನಿಂದ ಅವರ ಸಮಾಧಿ ಇರುವಂತಹ ಸ್ಥಳದವರೆಗೂ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ನಿಂತುಕೊಂಡು ಅವ್ರನ್ನ ನೋಡ್ತಾ ಇದ್ರು. ಚೆನ್ನಮ್ಮ ಅವರಿಗೆ ಯಾಕೆಷ್ಟು ಅಭಿಮಾನಿಗಳು? ಚೆನ್ನಮ್ಮ ಅವರು ರಾಜಕೀಯದವರಲ್ಲ, ಅಂದ್ರೆ ಅವರ ಮಗ ರಾಜಕೀಯದವರಾಗಿರ್ಬೋದು ಅಥವಾ ಅವರ ಪತಿ ರಾಜಕೀಯದವರಾಗಿರ್ಬೋದು, ಆದ್ರೆ ಚೆನ್ನಮ್ಮ ರಾಜಕೀಯದವರಲ್ಲ ಅಥವಾ ಚೆನ್ನಮ್ಮ ಸಿನಿಮಾದವರು ಅಲ್ಲ. ಚೆನ್ನಮ್ಮ ಯಾವುದೇ ಒಂದು ರಂಗದಲ್ಲೂ ಇರಲಿಲ್ಲ. ಚೆನ್ನಮ್ಮ ಒಬ್ರು ಅಚ್ಚುಕಟ್ಟಾದ ಮನೆಯನ್ನ ಹೇಗೆ ನಿಭಾಯಿಸಬೇಕು ಅಂತ ತೋರಿಸ್ಕೊಂಡಂತಹ ಒಬ್ಬ ಗೃಹಿಣಿ. ಅಂದ್ರೆ ಮನೆಯನ್ನ ಮಕ್ಕಳಿಗೆ ಯಾವ ರೀತಿ ಸಂಸ್ಕಾರವನ್ನ ಕೊಡಬೇಕು, ಮನೆ ಹೆಂಗ್ ನಡ್ಸ್ಕೊಂಡು ಹೋಗ್ಬೇಕು ಅಂತ ತೋರಿಸ್ಕೊಟ್ಟಂತಹ ಒಬ್ಬ ಆದರ್ಶ ಮಹಿಳೆ. ಸೊ ಇದೇ ಕಾರಣಕ್ಕೆ ಚೆನ್ನಮ್ಮ ಅವರಿಗೆ ಅಭಿಮಾನಿಗಳ ಅಂತ ಕೇಳಿದ್ರೆ, ಇದರ ಜೊತೆಗೆ ಚೆನ್ನಮ್ಮ ಅವರ ಗುಣಗಳು ಕೂಡ ಅನೇಕ ಜನ ಅವ್ರನ್ನ ಇಷ್ಟಪಡೋದಕ್ಕೆ ಕಾರಣ. ಹಾಗಾದ್ರೆ ಅವರು ಜನರ ಜೊತೆ ಹೆಂಗಿರ್ತಿದ್ರು ಅನ್ನೋದನ್ನ ಒಂದಷ್ಟು ವಿಚಾರಗಳನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀವಿ. ನಾವು ಸುಮ್ನೆ ಕ್ಯಾಶುವಲ್ ಆಗಿ ಅವರ ಅಳಿಯ ಚಂದ್ರಶೇಖರ್ ಅವರ ಜೊತೆಗೆ ಮಾತಾಡ್ತಾ ಇದ್ದ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನ ಹೇಳ್ತಾ ಇದ್ರು. ಊರಿನಿಂದ ಬೆಂಗಳೂರಿಗೆ ಬರೋರಂತೆ ಚೆನ್ನಮ್ಮ ಅವ್ರನ್ನ ನೋಡ್ಬೇಕು ಅಂತ ಜನರೆಲ್ಲ, ಅಂದ್ರೆ ಸಮಸ್ಯೆಗಳನ್ನ ಹೊತ್ತೆ ತಗೋ ಬರ್ತಾ ಇದ್ರು. ಅವ್ರ ಕೈಲಿ ಚೆನ್ನಮ್ಮ ಅವ್ರನ್ನ ಹತ್ರ ಒಂದು ಸೊಲ್ಯೂಷನ್ ತಗೊಳ್ಬೇಕು ಅಂತ ಜನರೆಲ್ಲ ಸಿಕ್ಕಾಪಟ್ಟೆ ಪದ್ಮನಾಭನಗರದಲ್ಲಿರುವಂತಹ ನಿವಾಸಕ್ಕೆ ಬರ್ತಾ ಇದ್ರಂತೆ. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಚೆನ್ನಮ್ಮ ಅವರು ದೇವ್ರ ಕೋಣೆ ಎಲ್ಲ ಕಳೀತಾ ಇದ್ರು. ಆ ಸಂದರ್ಭದಲ್ಲಿ ಯಾರೇ ಬಂದು ಮಾತಾಡಿಸಿದ್ರು ಕೂಡ ಅವರು ಮಾತಾಡುವಂತಹ ವ್ಯಕ್ತಿಯಲ್ಲ. ಅಂದ್ರೆ ಪ್ರಾರ್ಥನೆ, ದೇವರ ಭಜನೆ, ಇದರಲ್ಲೇ ಅವರು ಒಂದು ಸಮಯವನ್ನ ಕಳೀತಾ ಇರ್ತಿದ್ರು. ಅಂತಹ ಸಂದರ್ಭದಲ್ಲಿ ಊರುಗಳಿಂದ ಬೆಳ್ಳಂಬೆಳಗ್ಗೆ ಜನ ಬರ್ತಾ ಇದ್ರು. ಅವ್ರನ್ನ ಕಾಯಿಸಬಾರ್ದು ಅನ್ನುವಂತಹ ದೃಷ್ಟಿಯಿಂದ ಅವ್ರನ್ನ ಮನೆ ಒಳಗಡೆ ಬಂದು ಕೂರ್ಸೋರಂತೆ. ಬೆಳಗ್ಗೆ ಹೊತ್ತಿನ ಟೀ ಕೊಡೋರಂತೆ, ಸ್ವಲ್ಪ ಹೊತ್ತಾದ್ಮೇಲೆ ಕೆಲಸದವ್ರಿಗೆ ಹೇಳಿ ತಿಂಡಿ ಕೊಡಿಸೋರಂತೆ. ಹಾಗೆ ಬೆಳಗ್ಗೆ ಬಂದಂತಹ ಜನ ಇವ್ರ ದೇವ್ರ ಕೋಣೆಯಲ್ಲಿ ಇದಾರಲ್ಲ, ಇವ್ರನ್ನ ಮೀಟ್ ಮಾಡ್ಬೇಕಲ್ಲ, ಮಧ್ಯಾಹ್ನದವರೆಗೂ ಇವ್ರು ಆಚೆ ಬರಲ್ಲ. ಸೊ ಜನಕ್ಕೆ ಬೇಜಾರಾಗಬಾರ್ದು ಅನ್ನುವಂತಹ ಕಾರಣಕ್ಕೆ ಮಧ್ಯಾಹ್ನ ಅವ್ರಿಗೊಂದು ಊಟದ ವ್ಯವಸ್ಥೆ ಮಾಡಿ, ಊಟ ಆದ್ಮೇಲೆ ಅವ್ರ ಹತ್ರ ಕೇಳೋರಂತೆ ಏನ್ ನಿಮ್ ಸಮಸ್ಯೆ ಅಂತ. ಆಗ ಜನರೆಲ್ಲ ಹೇಳ್ತಾ ಇದ್ರಂತೆ ಈ ತರ ಇದೆ, ಅಧಿಕಾರಿಗಳಿಗೆ ಫೋನ್ ಮಾಡಿ ಅಂತ. ಇವರು ಒಂದು ಸ್ವಲ್ಪ ಕೂಡ ಯೋಚನೆ ಮಾಡ್ತಾ ಇರ್ಲಿಲ್ವಂತೆ. ಅಂದ್ರೆ ತಾನು ಹೇಳಿದ್ರೆ ಅಧಿಕಾರಿಗಳ ಕೆಲಸ ಮಾಡ್ತಾರಾ ಮಾಡಲ್ವಾ ಯಾವ್ದು ಯೋಚನೆ ಮಾಡಿಲ್ವಂತೆ. ಡೈರೆಕ್ಟ್ ಆಗಿ ಕಾಲ್ ಮಾಡಿ, ನಾನು ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಮಾತಾಡ್ತಾ ಇರೋದು, ಸೊ ಈ ತರ ಇದೆ, ಸಾಧ್ಯ ಆದ್ರೆ ಸಮಸ್ಯೆನ ಬಗೆಹರಿಸ್ಕೊಡಿ ಅಂತ ಹೇಳೋರಂತೆ. ಆ ಕಡೆಯಿಂದನೂ ಕೂಡ 50% ಸಮಸ್ಯೆಗಳು ಬಗೆಹರಿತಾ ಇತ್ತಂತೆ. ಜನರು ಕೂಡ ವಾಪಸ್ ಊರಿಗೆ ಹೋಗ್ತಾರೆ. ಎರಡನೇ ಸಲ ಮತ್ತೆ ಒಂದಿಷ್ಟು ಜನ ಬರ್ತಾರೆ, ಅದೇ ಜನ ಸಮಸ್ಯೆ ಬಗೆಹರಿಲಿಲ್ಲ ಅಂತ. ಸೊ ಆ ಸಂದರ್ಭದಲ್ಲಿ ಇವ್ರನ್ನ ದೇವೇಗೌಡರ ಹತ್ರ ಕರ್ಕೊಂಡೋಗಿ ಅವರ ಸಮಸ್ಯೆಯನ್ನ ಬಗೆಹರಿಸಿ ಕಳಿಸ್ತಾ ಇದ್ರಂತೆ. ಸೊ ಈ ಎಲ್ಲ ಕಾರಣಗಳಿಂದ ಅವರು ಬಹಳ ಫೇಮಸ್, ಜನಕ್ಕೂ ಕೂಡ ಸಿಕ್ಕಾಪಟ್ಟೆ ಇಷ್ಟ. ಅದರ ಜೊತೆಗೆ ಒಂದು ಅಪರೂಪದ ಅಥವಾ ವಿಚಿತ್ರ ಅನ್ಬೇಕು, ಅಪರೂಪ ಅನ್ಬೇಕು, ಅಥವಾ ಇದನ್ನ ಹೇಗ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಚೆನ್ನಮ್ಮ ಅವ್ರ ಮೇಲೆ 2001ರಲ್ಲಿ ಆಸಿಡ್ ಅಟ್ಯಾಕ್ ಆಗುತ್ತೆ. ಅದು ನಿಮ್ಗೂ ಕೂಡ ಗೊತ್ತಿರುವಂತಹ ವಿಚಾರ. ಆದ್ರೆ ಆಸಿಡ್ ಅಟ್ಯಾಕ್ ಮಾಡಿದ ವ್ಯಕ್ತಿಯ ಹೆಂಡತಿ, ಆಕೆ ಮದುವೆ ಆದಂತಹ ಸಂದರ್ಭದಲ್ಲಿ ಚೆನ್ನಮ್ಮ ಅವರ ಆರೋಗ್ಯವನ್ನು ನೋಡ್ಕೊಂಡು ಹೋಗೋದಕ್ಕೆ ಮನೆಗೆ ಬರ್ತಾಳೆ. ಆ ಸಂದರ್ಭದಲ್ಲಿ ಸಹಜವಾಗಿ 1.5 ವರ್ಷಗಳ ಕಾಲ ನರಕವನ್ನ ಅನುಭವಿಸಿ ಆ ಆಸಿಡ್ ಅಟ್ಯಾಕ್ ನಿಂದ ತನ್ನ ಅರ್ಧ ಮುಖ ಕೂಡ ಸುಟ್ಟು ಹೋಗಿದ್ರು, ತನ್ನ ಅರ್ಧ ಮುಖದ ಸೌಂದರ್ಯ ಹಾಳಾಗಿದ್ರು. ಯಾವುದೇ ರೀತಿಯಾಗಿ ಕುಗ್ಗದೆ, ಆ ರೀತಿಯಾಗಿ ಮಾಡಿದ ವ್ಯಕ್ತಿಯನ್ನ ದ್ವೇಷಿಸದೆ, ಅವನಿಗೂ ಕೂಡ ಶಿಕ್ಷೆಯನ್ನ ವಿಧಿಸದೆ, ಅವನಿಗೆ ಕೊಡ್ತಾ ಇದ್ದಂತಹ ಶಿಕ್ಷೆಯನ್ನ ತಪ್ಪಿಸಿ, ಅದರ ಜೊತೆಗೆ ಆತನ ಹೆಂಡತಿಯೇ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಆಕೆಗೆ ಊಟ ಕೊಟ್ಟು, ಆಕೆಗೆ ತಿಂಡಿ ಕೊಟ್ಟು, ಆಕೆಗೆ ಟೀ ಕೊಟ್ಟು, ಸತ್ಕಾರ ಮಾಡಿ, ಅರಿಶಿನ ಕುಂಕುಮವನ್ನ ಕೊಟ್ಟು, ಇದೆಲ್ಲ ಸಾಲದ್ದು ಅನ್ನೋದಕ್ಕೆ ಶೈಲಜಾ ಅವ್ರನ್ನ ಕರೆದು ಹೇಳ್ತಾರಂತೆ, ಒಂದು ಹೊಸ ಸೀರೆ ಇದ್ರೆ ಕೊಡು, ಇತ್ತೀಚೆಗಷ್ಟೇ ಮದ್ವೆ ಆಗಿದ್ದಾಳೆ, ಆಕೆಗೆ ಕೊಡ್ಬೇಕು ಅಂತ ಹೇಳಿ ಕರೀತಾರಂತೆ. ಆ ಸಂದರ್ಭದಲ್ಲಿ ಅವ್ರ ಮಧ್ಯೆ ವಾಗ್ವಾದ ಆಗುತ್ತೆ. ಏನಮ್ಮ, ನಿನ್ ಮೇಲೆ ಅಟ್ಯಾಕ್ ಮಾಡಿದರೆ, ನಿನ್ ಮುಖ ಹಾಳು ಮಾಡಿದರೆ, ಎಲ್ಲದಕ್ಕಿಂತ ಜಾಸ್ತಿ ನಿನ್ ಸಾವು ಬದುಕಿನ ಮಧ್ಯೆ ಹೋರಾಡಿ ಬಂದಿದ್ಯಾ. ವೈದ್ಯರೇ ಹೇಳಿದ್ದಾರೆ 96% ಇದೆ ಸಾಯುವಂತಹ ಸಾಧ್ಯತೆ ಅಂತ. ಹಾಗಿದ್ರೂ ಕೂಡ ನಿನ್ ಮೇಲೆ ಅಟ್ಯಾಕ್ ಮಾಡಿದವ್ರನ್ನ ಹೋಗಿ ನೀನು ಈ ರೀತಿಯಾಗಿ ಉಪಚರಿಸ್ತೀಯಲ್ಲ ಅಂತ ಕೇಳಿದ್ರೆ ಅವ್ರು ಹೇಳ್ತಾರಂತೆ, ತಪ್ಪೆಲ್ಲರೂ ಮಾಡ್ತಾರೆ, ತಿದ್ಕೊಳ್ಳೋದಕ್ಕೊಂದು ಅವಕಾಶ ಕೊಡಬೇಕು ಅಂತ. ಸೊ ಇದೆಲ್ಲ ಕಾರಣಗಳಿಂದ ಅವ್ರನ್ನ ಕ್ಷಮಯ ಧರಿತ್ರಿ ಅಂತ ಜನ ಕರಿತಾ ಇದ್ದದ್ದು. ಸೊ ಹೀಗೆ ನಾನಾ ಗುಣಗಳಿಂದ ಚೆನ್ನಮ್ಮ ಅವರ ಚಿನ್ನದಂತಹ ಗುಣಗಳಿಂದ ಫೇಮಸ್ ಆಗಿದ್ರು. ಅದೆಲ್ಲದಕ್ಕಿಂತ ಜಾಸ್ತಿ ಅವರು ಇಹಲೋಕವನ್ನೇ ತ್ಯಜಿಸುವಂತಹ ಕೊನೆಯ ಕ್ಷಣ ಆ ಜೀವ ದೇವೇಗೌಡರನ್ನ ನೋಡ್ಬೇಕು ಅಂತಾನೆ ಹಿಡಿದಿಟ್ಕೊಂಡಿತ್ತು ಅಂತ ಅನ್ಸುತ್ತೆ. ದೇವೇಗೌಡರು ಇಡೀ ದಿನ ಮಡಿಯನ್ನ ಮಾಡಿ, ದೇವರಲ್ಲಿ ಅಭಿಷೇಕವನ್ನ ಮಾಡಿ, ಒಂದು ಹೂವನ್ನ ತಂದು ಅವರ ತಲೆಗೆ ಮುಡಿಸಿ,
ಅರಿಶಿನ ಕುಂಕುಮವನ್ನ ಇಟ್ಟು ಅವ್ರ ಕೈಯಲ್ಲಿ ಕೈ ಇಟ್ಟುಕೊಂಡು ನನ್ನ ಅರ್ಧ ಆಯುಷ್ಯ ನನ್ನ ಹೆಂಡತಿಗೆ ಕೊಡಪ್ಪ ದೇವ್ರೆ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಹತ್ತತ್ರ 106, 120 ಇದ್ದಂತಹ ಪಲ್ಸ್ ರೇಟು ದಿಢೀರ್ ಅಂತ ಡೌನ್ ಆಗ್ಬಿಡುತ್ತಂತೆ. ಎಲ್ಲ ವೈದ್ಯಕೀಯ ಪ್ಯಾರಾಮೀಟರ್ಸ್ಗಳು ಸರಿ ಇದ್ರೂ ಕೂಡ ದಿಢೀರ್ ಅಂತ ಅವರು ಇಹಲೋಕವನ್ನ ತ್ಯಜಿಸ್ತಾರೆ. ಇದು ವೈದ್ಯರೇ ಖುದ್ದು ಶಾಕ್ ಆಗ್ತಾರೆ ಆ ಸಂದರ್ಭವನ್ನ ನೋಡಿ. ಗೊತ್ತಿಲ್ಲ, ಆಕೆ ಇಡೀ ಜೀವನ ಪೂರ್ತಿ ದೀರ್ಘ ಸುಮಂಗಲಿಯಾಗಿ ನಾನು ಬದುಕನ್ನ ಕಳಿಬೇಕು, ನಾನು ದೀರ್ಘ ಸುಮಂಗಲಿಯಾಗಿಯೇ ಈ ಲೋಕವನ್ನ ತ್ಯಜಿಸಬೇಕು ಅನ್ನುವಂತಹ ಆಸೆಯನ್ನ ಹೊತ್ಕೊಂಡವರಂತೆ. ಗಂಡನ ಕೈಯಲ್ಲಿ, ಗಂಡನ ಎದುರೇ ಗಂಡ ಅರಶಿನ ಕುಂಕುಮ ಹೂವನ್ನ ಮುಡಿಸ್ತಾ ಇದ್ದ ಹಾಗೆ ಆ 72 ವರ್ಷದ ದಾಂಪತ್ಯ ಜೀವನಕ್ಕೆ ಕೊನೆ ಹಾಡಿ ಇಹಲೋಕವನ್ನ ತ್ಯಜಿಸಿ ಭಾರತ ಲೋಕಕ್ಕೆ ಪಯಣ ಬೆಳೆಸ್ತಾರೆ. ಅಂದ್ರೆ ಇದಕ್ಕಿನ್ನ ಒಂದು ದೊಡ್ಡ ಶ್ರೇಷ್ಠವಾದಂತಹ ಒಂದು ಕ್ಷಣ ಹೆಣ್ಣಿನ ಬದುಕಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅನೇಕರ ಮಾತು. ಸೊ ಊರ್ ಕಡೆ, ಅನೇಕ ಹಳ್ಳಿ ಕಡೆ ಅದೇ ಹೇಳ್ತಾರೆ, ದೀರ್ಘ ಸುಮಂಗಲಿಯಾಗಿ ಅವರು ಬದುಕಿ ಬಾಳಿ ಖುಷಿಯಿಂದ ಬದುಕನ್ನ ಅಂತ್ಯ ಮಾಡಿ ಹೋದ್ರು ಅಂತ. ಸೊ ನಾನಾ ಕಾರಣಗಳಿಂದ ಹೆಣ್ಣು ಮಕ್ಕಳಿಗಾಗ್ಲಿ ಅಥವಾ ಗಂಡು ಮಕ್ಕಳಿಗಾಗ್ಲಿ, ಈಗಿನ ಪೀಳಿಗೆಗಾಗ್ಲಿ ಅಥವಾ ಬರುವಂತಹ ಪೀಳಿಗೆಗಳಿಗೂ ಕೂಡ ಅವರ ಜೀವನ ಒಂದು ಆದರ್ಶ ಅಂತ ಹೇಳಿದ್ರೆ, ಅವರ ಗುಣಗಳಿಂದ ಆದರ್ಶ ಅಂತ ಹೇಳಿದ್ರೆ ಪ್ರಾಯಶಃ ತಪ್ಪಾಗ್ಲಿಕ್ಕಿಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.